ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ₹1 ಹಂಚಿಲ್ಲ. ದುಡ್ಡು ತೆಗೆದುಕೊಳ್ಳದೆ ನನಗೆ 42,000ಕ್ಕೂ ಹೆಚ್ಚು ಜನರು ಮತ ಚಲಾಯಿಸಿದ್ದು ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ನೂತನ ಸಂಸದರಾಗಿ ಆಯ್ಕೆಯಾದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆಂದು ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಒನ್ ಕನ್ನಡ ನ್ಯೂಸ್ಗೆ ಹೇಳಿದ್ದು, ಈ ಬಗ್ಗೆ ನಮ್ಮ ಸಹೋದ್ಯೋಗಿ ಪ್ರವೀಣ್ ಬಾಳ ವಿನಯ್ ಕುಮಾರ್ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ವಿನಯ್ ಕುಮಾರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ಜಿ.ಬಿ. ವಿನಯ್ ಅವರು ಇದೀಗ 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮೊದಲನೇದಾಗಿ ಫಲಿತಾಂಶದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನನಗೇನು 42,097 ಮತಗಳು ಸಿಕ್ಕಿದ್ದಾವೆ. ಅಷ್ಟು ಮತಗಳನ್ನು ಹಾಕಿದಂಥ ಮತದಾರರಿಗೆ ನನ್ನ ಅನಂತ ನಮಸ್ಕಾರಗಳನ್ನು, ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿರೀಕ್ಷೆಗೂ ಭಾಳ ಕಡಿಮೆ ಮತಗಳು ಬಂದಿದ್ದಾವೆ. ನನ್ನ ನಿರೀಕ್ಷೆ ಇದ್ದಿದ್ದು 1.5 ಲಕ್ಷದ ಮೇಲೆ. ಹೋಗ್ತಾ ಇಲ್ಲ 1 ರಿಂದ 1.5 ಲಕ್ಷ ಬರುತ್ತಂತ ಅಂದ್ಕೊಂಡಿದ್ದೆ. ಕಡಿಮೆ ಬಂದಿದೆ. ಆದರೂ ಕೂಡ ನಾವು ಇದನ್ನು ಒಂದು ಕಾಂಟೆಕ್ಸ್ಟಲ್ಲಿ ನೋಡಬೇಕು. ನಮಗೇನು ದಾವಣಗೆರೆ ಒಂದು ಚುನಾವಣೆ ಆಯ್ತಲ್ಲ, ಅಲ್ಲಿ ಪ್ರಬಲ ಆಕಾಂಕ್ಷಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ನೂರಾರು ಕೋಟಿ ಹಣ, ಅದರೆಲ್ಲ ವಿರುದ್ಧನೂ ಕೂಡ ನಾವು ಎಲ್ಲಿ ದುಡ್ಡು ಹಂಚಿಲ್ಲ, ₹1 ಕೊಟ್ಟಿಲ್ಲ. ಈಗಿನ ಕಾಲದಲ್ಲೂ ಕೂಡ ₹1 ತಗೊಳ್ದಂಗೆ 43,000 ಜನ ಮತದಾರರು ಒಂದು ಸ್ವಾಭಿಮಾನದಿಂದ ವೋಟ್ ಹಾಕಿದ್ದಾರೆ. ಅದು ಭಾಳ ಸಂತೋಷ ಕೊಡುತ್ತೆ. ಪ್ರಜಾಪ್ರಭುತ್ವ ಎಲ್ಲೋ ಒಂದು ಕಡೆ ಜೀವಂತವಾಗಿದೆ ಅಂತ ಅನಿಸುತ್ತೆ. ಎರಡನೇದಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವಾಗ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರಂತ ನಂಬಿದ್ದೀನಿ. ಮೂರನೇದಾಗಿ ಇದೇ ಕ್ಷೇತ್ರದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನಿ, ಕೆಲಸ ಮಾಡ್ತೀನಿ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಾತಾಡ್ಲಿಕ್ಕಾರ ಒಂದು ಮಾತು ಹೇಳಿದ್ರು ಸರ್. ಈಗ ಮನೆಯಲ್ಲಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, 2 ಇಂಜಿನ್ ಇದೆ. ಈಗ 3ನೇ ಇಂಜಿನ್ ನಾನು ಗೆದ್ದರೆ 3 ಇಂಜಿನ್ ಒಟ್ಟಿಗೆ ಹೋಗೋ ಮೂಲಕ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡ್ತೀನಿ ಅಂತೇಳಿ ಹೇಳಿದ್ರು ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅಲ್ಲ, ಅವರ ಅಪೇಕ್ಷೆ, ಅವರ ಉದ್ದೇಶ ಚೆನ್ನಾಗಿದೆ. ಬಟ್ ಕೆಲಸ ಮಾಡಿದರೆ ಒಳ್ಳೆಯದು, ವೆಲ್ ಆ್ಯಂಡ್ ಗುಡ್ ಅದು. ಬಟ್ ಆ ರೀತಿ ಆಗಲ್ಲ ಅದು. ಯಾಕೆ ಅಂತಂದರೆ ಈಗಾಗಲೇ 30 ರಿಂದ 35 ವರ್ಷದಲ್ಲಿ ಏನು ಒಂದು ಗ್ರಾಮೀಣ ಅಭಿವೃದ್ಧಿ ಸಾಧನೆ ಮಾಡಬೇಕಿತ್ತು, ಅದು ಆಗಿಲ್ಲ ಅಲ್ಲಿ. ಇವರೇನಾರು ಮಾಡಿದರೆ ಒಳ್ಳೆಯದು. ಬಟ್ ಯೂಶ್ವಲಿ ಏನಾಗುತ್ತೆ, ಒಂದೇ ಕುಟುಂಬಕ್ಕೆ ಸಾಕಷ್ಟು ಅಧಿಕಾರ ಕೊಟ್ಟಾಗ ಅಲ್ಲಿ ಅಧಿಕಾರ ಜಾಸ್ತಿಯಾಗಿ ಅವ್ರ ಸಂಪತ್ತು, ಅವ್ರ ಪವರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ತುಂಬ ಹತ್ತಿರ ಇರೋರು ಅದರಿಂದ ಜಾಸ್ತಿ ಬೆನಿಫಿಟ್ ಪಡೀತಾರೆ. ಅದೇ ಇವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಬೇಕು. ಇವ್ರು ಹೆಂಗೆ ಅಂತ ಗೊತ್ತಿಲ್ಲಲ್ಲ, ಪಾಪ ಇವ್ರಿಗೆ ಅಧಿಕಾರ ಇರಲಿಲ್ಲ. ನೋಡೋಣ ಮುಂದಿನ ದಿನದಲ್ಲಿ ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತಂದು. ಈ ಕ್ಷೇತ್ರದಲ್ಲಿ ನಾವು ಓಡಾಡ್ಕೊಂಡು ಒಂದು ರೀತಿ ಇರ್ತೀವಿ, ಆ್ಯಕ್ಟಿವ್ ಆಗಿರ್ತೀವಿ. ಸರ್, ಆರಂಭದಲ್ಲಿ ನೀವು ಹೇಳ್ತಾ ಇದ್ರಿ, ಅಂದರೆ ಕಾಂಗ್ರೆಸ್ ಇಲ್ಲ, ನಮ್ಮದು BJP ಮತ್ತು ಸ್ವಾಭಿಮಾನಿ ವಿನಯ್ ನಡುವೆ ಚುನಾವಣೆ ನಡೀತಾರಂತ. ಅವೆರಡಕ್ಕೂ ಸಹ ಹಿನ್ನಡೆಯಾಗಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡ್ದಿರುವಂಥದ್ದು, ಏನು ಹೇಳ್ತೀರಿ ಸರ್? ಅಲ್ಲ, ನಾನು ಆ ಮಾತು ಹೇಳಿದಾಗ ಅದೇ ಸತ್ಯ ಇದ್ದಿದ್ದು. ಇನ್ಫ್ಯಾಕ್ಟ್ ನಂದು ಕೂಡ ಮುಂದೆ ಹೋಗ್ತಾ ಇತ್ತು. BJP ವರ್ಸಸ್ ವಿನಯ್ ಕುಮಾರೇ ಇದ್ದಿದ್ದು. ಯಾವಾಗ ಸಿದ್ದರಾಮಯ್ಯ ಸಾಹೇಬರು ಬಂದರು, ಇವತ್ತು ಕಾಂಗ್ರೆಸ್ ಗೆದ್ದಿರೋದು ಒನ್ ಆ್ಯಂಡ್ ಓನ್ಲಿ ರೀಸನ್ ಸಿದ್ದರಾಮಯ್ಯ ಸಾಹೇಬರು. ಅವರು ದುಡ್ಡು ಕೆಲಸ ಮಾಡಿಲ್ಲ, ಜಾತಿನೂ ಕೆಲಸ ಮಾಡಿಲ್ಲ, ಏನೂ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಬಂದು ನಮ್ಮ ಹೊನ್ನಾಳಿ, ಹರಿಹರದಲ್ಲಿ, ಆಮೇಲೆ ದಾವಣಗೆರೆಯಲ್ಲಿ ಒಂದು ರ್ಯಾಲಿ ಮಾಡಿ, ಸಭೆ ಮಾಡಿ, ನನ್ನ ವಿರುದ್ಧ ನೇರವಾಗಿ ಮತ ಹಾಕ್ಬಿಡಿ ಅಂತ ಹೇಳಿದರು. ನನಗೆ ಎಲ್ಲಿ ಈಗ 1 ಲಕ್ಷ ಮತಗಳು ಕಡಿಮೆ ಅದು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ. ಅದು ಅಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಿ ಗೆದ್ದಿರೋದು. ಹಾಗಾಗಿ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ, ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ ಸಾಹೇಬರು, ಅವರಿಗೆ ಅವರು ಒಂದು ಥ್ಯಾಂಕ್ಸ್ ಹೇಳಬೇಕು. ದಟ್ ಈಸ್ ದ ಓನ್ಲಿ ರೀಸನ್. ಯಾಕಂದರೆ ಅವ್ರು ಬಂದು ಟರ್ನ್ ಅರೌಂಡ್ ಮಾಡಿದರು. ಅಲ್ಲಿ ತನಕ ಕಾಂಗ್ರೆಸ್ 3rd ಪ್ಲೇಸಲ್ಲೇ ಇದ್ದಿದ್ದು. ವಿನಯ್ ಕುಮಾರ್ ಅವರ ಮುಂದಿನ ನಡೆ ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ ಅಂತೇಳಿ? ಮುಂದಿನ ಪ್ಲ್ಯಾನ್ ಅಭಿವೃದ್ಧಿ ರಾಜಕಾರಣ ಅಂತ ಮುಂಚಿಂದನೂ ಹೇಳಿದ್ದೀನಿ. ಇಲ್ಲಿ ಇಮಿಡಿಯೇಟ್ಲಿ ಒಂದು IAS ಕೋಚಿಂಗ್ ಸೆಂಟರ್ ಓಪನ್ ಮಾಡ್ತೀವಿ. ಅದನ್ನು ಮಾಡಿ ಇಲ್ಲಿ ಯುವಕರು, ಯುವತಿಯರು, ಯಾರು ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಎಲ್ಲ ಥರ ಎಕ್ಸಾಮ್ಸ್, ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, PDO ಇರ್ಬೋದು, ಎನಿ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್, ಸರ್ಕಾರಿ ನೌಕರಿ ಸಿಗುವಂಥ ಎಕ್ಸಾಮ್ಗಳಿಗೆ ಅವ್ರನ್ನ ಟ್ರೈನ್ ಮಾಡ್ತೀವಿ. ಆಮೇಲೆ ಒಂದು ಮುಂದಿನ MP ಚುನಾವಣೆನ ಗಮನದಲ್ಲಿಟ್ಕೊಂಡು 8 ಕ್ಷೇತ್ರಗಳಲ್ಲೂ ಕೂಡ ಆ್ಯಕ್ಟಿವಾಗಿ ಓಡಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಏನಾದರೂ ವಿಧಾನಸಭೆ ಚುನಾವಣೆಯನ್ನು 5 ವರ್ಷಗಳು ಅದಕ್ಕೇನಾದ್ರು ಪ್ಲ್ಯಾನ್ ಮಾಡ್ಕೊಳ್ತೀರಾ ಏನು ಸರ್? ಇಲ್ಲ, ಅದ್ರ ಬಗ್ಗೆ ಸದ್ಯಕ್ಕೆ ಏನು ಯೋಚನೆ ಮಾಡಿಲ್ಲ, ಪ್ಲ್ಯಾನ್ ಇಲ್ಲ. ಆ ಸಂದರ್ಭ ಬಂದಾಗ, ಏನಾದರೂ ಅವಕಾಶ ಸಿಕ್ಕಾಗ, ಇವಾಗ ಪಕ್ಷದ ಮೂಲಕ ಹೋದ್ರೇ ಜನಗಳು ಕೈ ಹಿಡಿಯೋದು. ಹಾಗಾಗಿ ಈಗಲೂ ಕೂಡ ಕಾಂಗ್ರೆಸ್ಸಲ್ಲಿ ಇದ್ದೀವಿ. ನೋಡೋಣ ಮುಂದೆ ಹೇಗೆ ಅಂತಂದು. ನಮ್ಮ ಪಕ್ಷದ ವರಿಷ್ಠರು ನಮ್ಮನ್ನು ಕೈ ಹಿಡಿದ್ರೆ ಬೆಳೆಸ್ತೀನಿ ಅಂತಂದು ಒಂದು ಆಶ್ವಾಸನೆ ಸಿಕ್ತು ಅಂತಂದರೆ ಅದು ಒಂದು ಬಲ ಬಂದಂಗೆ ಆಗುತ್ತೆ. ಈಗೇನಪ್ಪ ಅಂದರೆ ಸಂಘಟನೆಗೆ ಒಂದು ಅಭಿವೃದ್ಧಿ ರಾಜಕಾರಣ ಅಂತ ಏನು ಹೇಳಿದೆ, ಇಲ್ಲಿ ಈ ಕ್ಷೇತ್ರದಲ್ಲಿ ಏನೊಂದು ಅಭಿವೃದ್ಧಿ ಆಗಿಲ್ಲ,
ಅಲ್ಲೆಲ್ಲ ಹೋಗಿ ಓಡಾಡಿ ಜನಗಳು ನಿರಂತರ ಸಂಪರ್ಕ ಇಟ್ಕೊಂಡು ಅವ್ರು ಚಿಕ್ಕ ಪುಟ್ಟ ಕೆಲಸ ಮಾಡಿಸ್ಕೊಂಡು ಒಂದು ರಾಜಕಾರಣ ಮಾಡೋಣ ಅಂತ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರೆ ಚುನಾವಣೆಗೆ ಪಕ್ಷೇತರವಾಗಿ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತಾರೆ, ಎಲ್ಲ ಪಕ್ಷದ ಅಡಿಯಲ್ಲಿ ಹೋಗುವಂಥ ಏನಾದ್ರು ಪ್ಲ್ಯಾನ್ ಇದೆಯಾ ಅಂತೇಳಿ? ಇಲ್ಲ, ಈಗ ಪಕ್ಷೇತರ ಸದ್ಯಕ್ಕೆ ಆಲೋಚನೆ ಇಲ್ಲ. ಇವಾಗ ಕಾಂಗ್ರೆಸ್ ಈಗಲೂ ಕೂಡ ಅಲ್ಲೇ ಇರೋದು ಅಂತ ಹೇಳಿದೆ. ಸೊ ನೋಡೋಣ ಈಗ ಹೆಂಗೆ ಅಂತಂದ್ಬಿಟ್ಟು, ಯಾಕಂದರೆ ಶಾಮನೂರು ಕುಟುಂಬದವರ ವರ್ತನೆ ಹೇಗಿರೋದು ಅಂತ ಗೊತ್ತಿಲ್ಲ, ದಾವಣಗೆರೆ ಇರೋ ಕಾಂಗ್ರೆಸ್ ಲೀಡ್ರುಗಳು ವರ್ತನೆ ಹೇಗಿರೋದು ಅಂತ ಗೊತ್ತಿಲ್ಲ, ಅವರು ದೊಡ್ಡ ಮನಸ್ಸು ಇದೆಯೋ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ಅವ್ರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಇಲ್ಲ ಬಾಪ ಕೆಲಸ ಮಾಡು ಅಂತ ಒಂದು ರೀತಿ ಏನಾದರೂ ಸಿಗ್ನಲ್ ಸಿಕ್ತು ಅಂತಂದಾಗ, ಮೇಲಿಂದನೂ ಸಿಕ್ತು, ಒಂದು ಒಳ್ಳೆ ಜವಾಬ್ದಾರಿ ಕೊಟ್ಟರೆ ಸೊ ಖಂಡಿತವಾಗಿ ಆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಯಾರು ನಿಲ್ತಾರೆ ಅವರಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೊ ಇದಿಷ್ಟು ವಿನಯ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.